ಎಲ್ಲರಿಗೂ ನಮಸ್ಕಾರ. ಇವತ್ತು ಮಿರಾಕಲ್ ಮಜ್ಜಿಗೆನ ಹೇಗೆ ಮಾಡೋದು ಅಂತ ತೋರಿಸ್ತೀನಿ. ಈ ಮಜ್ಜಿಗೆನ ಪ್ರತಿದಿನ ನೀವು ಕುಡಿತಾ ಬಂದರೆ ನಿಮಗೆ ಕ್ಯಾನ್ಸರ್ ಯಾವತ್ತೂ ಬರಲ್ಲ, ಜೊತೆಗೆ ಲೈಫ್ ಟೈಮ್ ಡಿಸೀಸಸ್ ಬರಲ್ಲ. ಅಂದರೆ ಬಿ ಶುಗರ್ ಅಂದರೆ ಮಧುಮೇಹ, ಡಯಾಬಿಟೀಸ್, ಆರ್ಥಿಟಿಸ್ ಪ್ರಾಬ್ಲಮ್ ಅಂದರೆ ಮಂಡಿ ನೋವು, ಸೊಂಟ ನೋವು, ಬೆನ್ನು ನೋವು, ಆ ನೋವು ಈ ನೋವು ಎಲ್ಲ ಥರದ ನೋವುಗಳು ಬರಲ್ಲ. ಹಾರ್ಟ್ ಅಟ್ಯಾಕ್ ಬರಲ್ಲ, ಹೃದಯ ಸಂಬಂಧಿ ರೋಗಗಳು ಆಗಲ್ಲ. ಅಷ್ಟು ಒಳ್ಳೆಯದು ಈ ಮಜ್ಜಿಗೆ. ಈ ಮಜ್ಜಿಗೆ ಎಷ್ಟು ರೂಪಾಯಿ ಗೊತ್ತಾ? 15,000 ರೂಪಾಯಿ. 15,000 ರೂಪಾಯಿ ಮಜ್ಜಿಗೆನೂ ಇರುತ್ತಾ? ಅದರಲ್ಲಿ ಏನು ಹಾಕ್ತೀರಾ ಮೇಡಮ್ ಅಂದರೆ, ಅದರಲ್ಲಿ ಒಂದೇ ಒಂದು ಪದಾರ್ಥನ ಹಾಕೋದು, ಅದೇ ಫ್ಲಾಕ್ಸ್ ಸೀಡ್ಸ್, ಅಗಸೆ ಬೀಜ. ಮತ್ತು ಅಗಸೆ ಬೀಜ ತುಂಬ ಕಡಿಮೆ ರೇಟ್ಗೆ ಸಿಗುತ್ತಲ್ಲ, 15,000 ರೂಪಾಯಿ ಮಜ್ಜಿಗೆ ಅಂತೀರಾ? ಏನಕ್ಕೆ ಅಂದರೆ, ಈ 1 ಗ್ಲಾಸ್ ಮಜ್ಜಿಗೆ ನೀವು ಕುಡಿಯೋದ್ರಿಂದ 100 kg ಶೇಂಗಾ ತಿಂದಂಗೆ. 100 kg ಶೇಂಗಾ ಅಂದರೆ ಕಡಲೆ ಬೀಜದಲ್ಲಿ ಲಿಗನೆನ್ಸ್ ಎಷ್ಟಿರುತ್ತೋ, ಒಮೆಗಾ 3 ಒಮೆಗಾ 6 ಫ್ಯಾಟಿ ಆ್ಯಸಿಡ್ಸ್ ಎಷ್ಟು ಸಿಗುತ್ತೋ ಅಷ್ಟು ಈ 1 ಗ್ಲಾಸ್ ಮಜ್ಜಿಗೆ ಕುಡಿದ್ರೆ ಸಿಗುತ್ತೆ. ಅಂದರೆ 100 kg ಶೇಂಗಾ ಅಂದರೆ ಎಷ್ಟಿದೆ ಬೆಲೆ? 1 kgಗೆ 150 ರೂಪಾಯಿ ಇದೆ. ಸೊ 100 kg ಅಂದರೆ 15,000. ಸೊ 15,000 ರೂಪಾಯಿ ಕೊಟ್ಟು ನೀವು ಶೇಂಗಾ ತಿಂದರೆ ಅದರಲ್ಲಿ ಎಷ್ಟು ಸಿಗುತ್ತೆ ಪೋಷಕಾಂಶಗಳು? ಅಷ್ಟು ಪೋಷಕಾಂಶಗಳು ಈ 1 ಗ್ಲಾಸ್ ಮಜ್ಜಿಗೆಯಲ್ಲಿ ಸಿಗುತ್ತೆ. ಎಲ್ಲರೂ ಗೊತ್ತು ಫ್ಲಾಕ್ಸ್ ಸೀಡ್ಸ್, ಅಗಸೆ ಬೀಜ ನಮ್ಮ ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಈ ಅಗಸೆ ಬೀಜ ಫ್ಲಾಕ್ಸ್ ಸೀಡ್ಸಿಂದನೇ ಒಮೆಗಾ 3 ಒಮೆಗಾ 6 ಫ್ಯಾಟಿ ಆ್ಯಸಿಡ್ಸ್ ನಮಗೆ ಸಿಗೋದು ಅಂತ ಎಲ್ಲರೂ ಗೊತ್ತು. ಪ್ರತಿದಿನ 1 ಟೇಬಲ್ ಸ್ಪೂನಷ್ಟು ತಿನ್ನಬೇಕು ಅಂತಲೂ ಗೊತ್ತು, ಆದರೆ ಯಾರೂ ತಿಂತಿಲ್ಲ. ಅದನ್ನ ಹೇಗೆ ತೊಗೋಬೇಕು ಅಂತಲೂ ತುಂಬ ಜನಕ್ಕೆ ಗೊತ್ತೇ ಇಲ್ಲ. ಈ ಫ್ಲಾಕ್ಸ್ ಸೀಡ್ಸ್ನ ಬಳಸಿ ಮಿರಾಕಲ್ ಮಜ್ಜಿಗೆನ ಮಾಡಬೇಕಾದ್ರೆ 3 ವಿಷಯನ ನೆನ್ಪಿಟ್ಕೊಳ್ಳಿ. ಮೊದಲನೇದು, ಫ್ಲಾಕ್ಸ್ ಸೀಡ್ಸ್ನ ಹುರಿಬಾರ್ದು, ಫ್ರೈ ಮಾಡಬಾರ್ದು, ಡ್ರೈ ರೋಸ್ಟ್ ಮಾಡಬಾರ್ದು. ಓಕೆನಾ? ಎರಡನೇದು, ಇದನ್ನು ಪೌಡರ್ ಮಾಡಿ ಸ್ಟೋರ್ ಮಾಡಿ ಇಡಬಾರ್ದು. ಇದು ಪೌಡರ್ ರೂಪದಲ್ಲೇ ತೊಗೋಬೇಕು. ಹಾಗೆ ಅಗ್ದು ತಿಂದರೂ ಏನು ಮಾಡಿದ್ರು ಅದು ನಮ್ಮ ಬಾಡಿಗೆ ಸೇರಲ್ಲ, ಅದು ಹೊರಗಡೆ ಬಂದುಬಿಡುತ್ತೆ. ಸೊ ಇದು ಪೌಡರ್ ರೂಪದಲ್ಲೇ ತೊಗೋಬೇಕು. ಹಾಗಂತ ಪೌಡರ್ ಮಾಡಿಟ್ಬಿಟ್ಟು ಫ್ರಿಜ್ಜಲ್ಲಿ ಇಟ್ಕೊಂಡು ಸ್ಟೋರ್ ಮಾಡಿ ತಿನ್ನೋದಲ್ಲ. ಸ್ಟೋರ್ ಮಾಡಬಾರ್ದು, ಪೌಡರ್ ರೂಪದಲ್ಲೇ ತೊಗೋಬೇಕು, ಆದರೆ ಸ್ಟೋರ್ ಮಾಡಬಾರ್ದು. ನೆನ್ಪಿಟ್ಕೊಳ್ಳಿ. ಇನ್ನು ಮೂರನೇ ವಿಷಯ, ಈ ಮಜ್ಜಿಗೆನ ಮಾಡಿದ್ಮೇಲೆ 15 ನಿಮಿಷದ ಒಳಗೇ ಕುಡಿಬೇಕು. 15 ನಿಮಿಷ ಆಗೋದ್ರೆ ಇದು ಆಕ್ಸಿಡೈಸ್ ಆಗುತ್ತೆ. ನಂತರ ಅದನ್ನು ಕುಡಿದ್ರೂ ಏನಕ್ಕೂ ಯೂಸ್ ಆಗಲ್ಲ. ಅದರಿಂದ ನಮಗೆ ಯಾವ ಉಪಯೋಗವೂ ಆಗಲ್ಲ. ಈ 3 ವಿಷಯಗಳನ್ನ ನೆನ್ಪಿಟ್ಕೊಳ್ಳಿ. ರೋಸ್ಟ್ ಮಾಡಬಾರ್ದು, ಸ್ಟೋರ್ ಮಾಡಿಡಬಾರ್ದು, ಮಾಡಿದ 15 ನಿಮಿಷದ ಒಳಗೇ ಕುಡಿಬೇಕು. ನಿಮಗೆ ಕ್ಯಾನ್ಸರ್ ಲೈಫಲ್ಲಿ ಯಾವತ್ತೂ ಬರಬಾರ್ದು ಅಂದರೆ ಈ ಮಜ್ಜಿಗೆನ ಪ್ರತಿದಿನ ಬೆಳಗ್ಗೆ ತಿಂಡಿ ಜೊತೆಗೆ ಅಥವಾ ಮಧ್ಯಾಹ್ನ ಊಟ ಆದಮೇಲೆ ತಗೊಳ್ಳಿ. ಕ್ಯಾನ್ಸರ್ ಇರೋರು 3 ಟೈಮು ತೊಗೊಂಡ್ರೆ ತುಂಬ ಒಳ್ಳೆಯದು. ಬೆಳಗ್ಗೆ ತಿಂಡಿ ಜೊತೆಗೆ, ಮಧ್ಯಾಹ್ನ ಊಟ ಆದಮೇಲೆ, ಸಂಜೆ ಸ್ನ್ಯಾಕ್ಸ್ ಟೈಮಲ್ಲಿ ತೊಗೊಂಡ್ರೆ ತುಂಬ ಒಳ್ಳೆಯದು. ಈ ಮಜ್ಜಿಗೆನ ಆಸ್ಮಾ ಪೇಷಂಟ್, ಬ್ರೀತಿಂಗ್ ಪ್ರಾಬ್ಲಮ್ ಇರುತ್ತಲ್ಲ ಅವರು ಸಹ ಕುಡಿಬೋದು. ಮಧ್ಯಾಹ್ನ ಟೈಮ್ ಕುಡೀರಿ, ಏನೂ ತೊಂದರೆ ಆಗಲ್ಲ. ಆದರೆ ನೀರನ್ನು ನೀವು ಬಳಸಬೇಕಾದ್ರೆ, ಅಂದರೆ ಮಜ್ಜಿಗೆ ಮಾಡಬೇಕಾದ್ರೆ ಬಿಸಿನೀರನ್ನ ಬಳಸಬೇಕು. ಅದೊಂದು ನೆನ್ಪಿಟ್ಕೊಳ್ಳಿ. ಈ ಮಿರಾಕಲ್ ಫ್ಲಾಕ್ಸ್ ಸೀಡ್ಸ್ ಮಜ್ಜಿಗೆ ರೆಸಿಪಿ ನಂದು ಒಂದಲ್ಲ, ಡಾಕ್ಟರ್ SM ರಾಜು ಅವ್ರದ್ದು ಮಿರಾಕಲ್ ಡ್ರಿಂಕ್ಸ್ ಅಂತ ನಿಮಗೆ ಆನ್ಲೈನಲ್ಲಿ ಹುಡುಕಿದ್ರೆ, ಯೂಟ್ಯೂಬಲ್ಲಿ ಹುಡುಕಿದ್ರೆ ಸಿಗುತ್ತೆ. ಅವರು ತುಂಬ ರಿಸರ್ಚ್ ಮಾಡಿ ಕಂಡುಹಿಡಿದಿರುವಂತಹ ಮಜ್ಜಿಗೆ. ಬನ್ನಿ, ಮಿರಾಕಲ್ ಫ್ಲಾಕ್ಸ್ ಸೀಡ್ಸ್ ಮಜ್ಜಿಗೆ 15,000 ರೂಪಾಯಿ ಬೆಲೆ ಬಾಳುವಂತಹ ಮಜ್ಜಿಗೆನ ಹೇಗೆ ಮಾಡೋದು ಅಂತ ತೋರಿಸ್ತೀನಿ. ಫಸ್ಟು ಮಜ್ಜಿಗೆ ಮಾಡಲು ಈ ಥರ ಬ್ಲೆಂಡರ್ ತೊಗೊಳ್ಳಿ. ನಿಮ್ಮ ಮನೆಯಲ್ಲಿ ಈ ಥರ ಬ್ಲೆಂಡರ್ ಏನಾರು ಇಲ್ಲ ಅಂತಂದರೆ ಪರವಾಗಿಲ್ಲ, ಈ ಥರ ಚಿಕ್ಕ ಜಾರ್ ಇರುತ್ತಲ್ಲ ನಿಮ್ಮ ಮನೆಯಲ್ಲಿ, ಚಿಕ್ಕ ಜಾರ್ ತೊಗೊಳ್ಳಿ. ಮಿಕ್ಸಿಲಿ ಲಾಸ್ಟ್ ಚಿಕ್ಕ ಜಾರ್ ಕೊಟ್ಟಿರ್ತಾರಲ್ಲ ಅದರಲ್ಲೇ ಬ್ಲೆಂಡ್ ಮಾಡ್ಬೋದು. ಇದರಲ್ಲಿ ಫಸ್ಟು ನಾವು ಮಾಡಬೇಕಾಗಿರೋದು ಫ್ಲಾಕ್ಸ್ ಸೀಡ್ಸ್ನ ತೊಗೋಬೇಕು. ಎಲ್ಲರೂ ಗೊತ್ತು ಫ್ಲಾಕ್ಸ್ ಸೀಡ್ಸ್ ಯಾವ ಥರ ಇರುತ್ತೆ ಅಂತ. ಇದನ್ನು ಹುರಿಬಾರ್ದು, ಹೇಳಿದೆ ಅಲ್ವಾ, ಹುರಿಬಾರ್ದು. 1 ಟೇಬಲ್ ಸ್ಪೂನಷ್ಟು ತೊಗೋಬೇಕು. ನೋಡಿ, 1 ಟೇಬಲ್ ಸ್ಪೂನಷ್ಟು ಒಬ್ಬರಿಗೆ ಬೇಕು. ನೀವು ಇಬ್ಬರಿಗೆ ಮಾಡೋದಾದರೆ 2 ಟೇಬಲ್ ಸ್ಪೂನಷ್ಟು ಹಾಕ್ಕೊಳ್ಳಿ. 1 ಟೇಬಲ್ ಸ್ಪೂನಷ್ಟು ಫ್ಲಾಕ್ಸ್ ಸೀಡ್ಸ್. ಈ ಫ್ಲಾಕ್ಸ್ ಸೀಡ್ಸ್ನ ಫಸ್ಟು ಪೌಡರ್ ಮಾಡ್ಕೋಬೇಕು. ನೋಡಿ, ಪೌಡರ್ ಆಗಿದೆ. ಇದು ತುಂಬ ಮೆತ್ತಗೇ ಆಗಿದೆ ನೋಡಿ. ಫ್ಲಾಕ್ಸ್ ಸೀಡ್ಸ್ ಪೌಡರ್ ರೆಡಿಯಾಗಿದೆ. ಇದಕ್ಕೆ ಇವಾಗ ಮೊಸರು ಹಾಕಬೇಕು. ನಾನು ನಂದಿನಿ ಮೊಸರು ತೋರಿಸ್ತಾ ಇದ್ದೀನಿ. ನಿಮ್ಮ ಮನೇಲಿ ನಾಟಿ ಹಸುವಿನ ಮೊಸರು ಏನಾರು ಇದ್ದರೆ ಅದು ತುಂಬ ಒಳ್ಳೆಯದು. ಎಲ್ಲರಿಗೂ ಈಸಿಯಾಗಿ ಸಿಗುವಂಥದ್ದೇ ನಂದಿನಿ ಮೊಸರು, ಅದನ್ನೇ ತೋರಿಸ್ತಾ ಇದ್ದೀನಿ. 125 100ರಿಂದ 150 ml ಅಷ್ಟು ತೊಗೋಬೇಕು. ಅಥವಾ ನೀವು 1 ಟೇಬಲ್ ಸ್ಪೂನಷ್ಟು ಫ್ಲಾಕ್ಸ್ ಸೀಡ್ಸ್ ತೊಗೊಂಡಿದ್ದೀರಲ್ವ, 6 ಟೇಬಲ್ ಸ್ಪೂನಷ್ಟು ಮೊಸರು ತೊಗೋಬೇಕು. ಮೊಸರನ್ನ ಹಾಕ್ತಾಯಿದ್ದೀನಿ. ಇದಕ್ಕೆ ಇವಾಗ ಮೇನ್ ಇಂಗ್ರೀಡಿಯೆಂಟ್ ಇನ್ನೊಂದಿದೆ, ಅದೇ ಫ್ಲಾಕ್ಸ್ ಸೀಡ್ ಆಯಿಲ್. ಫ್ಲಾಕ್ಸ್ ಸೀಡ್ ಆಯಿಲ್ ಈ ಕಂಪ್ನಿ ತೊಗೊಳ್ಳಿ ಅಂತ ಹೇಳ್ತಾ ಇಲ್ಲ. ಕೋಲ್ಡ್ ಪ್ರೆಸ್ಡ್ ಅಥವಾ ವುಡನ್ ಪ್ರೆಸ್ಡ್
ಫ್ಲ್ಯಾಕ್ಸ್ ಸೀಡ್ನೇ ತೊಗೋಬೇಕು, ನೆನಪಿಟ್ಕೊಳ್ಳಿ. ರಿಫೈನ್ಡ್ ಆಗಿರೋದು ತೊಗೋಬೇಡಿ. ಇದು ಅನ್ರಿಫೈನ್ಡ್ ನ್ಯಾಚುರಲ್ ವರ್ಜಿನ್ ಎಕ್ಸ್ಟ್ರಾಕ್ಟೆಡ್ ಫ್ರಮ್ ಹೈ ಕ್ವಾಲಿಟಿ ಸೀಡ್ಸ್. ಅಂದರೆ ಗಾಣದ ಫ್ಲ್ಯಾಕ್ಸ್ ಸೀಡ್ಸ್ ಆಯಿಲ್ ಇದ್ದರೆ ಅದನ್ನು ಮಾತ್ರನೇ ಬಳಸಬೇಕು. ಇದು ಸಿಗ್ತಾ ಇಲ್ಲ ಅಂತಂದರೆ ನೋ ಪ್ರಾಬ್ಲಮ್, ಆಯಿಲ್ ಬಳಸ್ದಲೇನೋ ಬೇರೆ ಥರ ಮಜ್ಜಿಗೆ ಮಾಡ್ಬೋದು, ಅದನ್ನೇ ಹೇಳ್ತೀನಿ. ಆದರೆ ಕ್ಯಾನ್ಸರ್ ಪೇಷಂಟ್ಸ್ ಮಾತ್ರ ಈ ಆಯಿಲ್ ಕಂಪಲ್ಸರಿ ಬಳಸಲೇಬೇಕು. ಇದನ್ನು ಅಷ್ಟೇ ನೋಡಿ, ಪ್ಯಾಕಿಂಗು ಇದು ಅಲ್ಯೂಮಿನಿಯಂ ಈ ಥರ ಇದೆ ಅಲ್ವಾ ಬಾಕ್ಸು, ಇದರಲ್ಲೇ ಇರಬೇಕು. ಪ್ಲಾಸ್ಟಿಕ್ ಬಾಕ್ಸಲ್ಲಿರೋದನ್ನ ದಯವಿಟ್ಟು ತೊಗೋಬೇಡಿ. ನಾನು ಬಳಸಿರೋದು ಹುಡ್ ಪ್ರೆಸ್ ನ್ಯಾಚುರಲ್ ಆಯಿಲ್ಸ್ ಅವ್ರದ್ದು. ಅಮೆಝಾನಲ್ಲಿ ನಿಮಗೆ 700ರಿಂದ 800 ರೂಪಾಯಿಗೆ 1 ಲೀಟರ್ ಸಿಗುತ್ತೆ. ಇದು ಬಳಸಲ್ಲ ಅಂತಂದರೆ ಬೇರೆ ಆಪ್ಷನ್ ಹೇಳ್ತೀನಿ, ವೆಯ್ಟ್ ಮಾಡಿ. ಇದು ಅಷ್ಟೇ 1 ಟೇಬಲ್ ಸ್ಪೂನಷ್ಟು ಬಳಸಬೇಕು. ಆಯಿಲು ಕೂಡ 1 ಟೇಬಲ್ ಸ್ಪೂನಷ್ಟು ಆಯಿಲು ನೋಡಿ, ಆಯಿಲ್ ಹಾಕಿದ್ದೀನಿ. ಈಗಲೇ ನೀರು ಹಾಕಬೇಡಿ, ನೀರು ಹಾಕಬಾರ್ದು. ಫಸ್ಟ್ ಇದನ್ನು ಬ್ಲೆಂಡ್ ಮಾಡಬೇಕು. ನೀವು ಮಿಕ್ಸಿಲಿ ಮಾಡೋದಾದರೆ ಫಸ್ಟು ಚಿಕ್ಕ ಜಾರಲ್ಲಿ ಪೌಡರ್ ರುಬ್ಕೊಳ್ಳಿ, ನಂತರ ದೊಡ್ಡ ಜಾರ್ ಇರುತ್ತಲ್ವ ಅದಕ್ಕೆ ಹಾಕ್ಬಿಟ್ಟು ಗ್ರೈಂಡ್ ಮಾಡ್ಕೊಳ್ಳಿ. ನೋಡಿ ಎಷ್ಟು ಚೆನ್ನಾಗಾಗಿದೆ. ಇದಕ್ಕೆ ಇವಾಗ ನೀರು ಹಾಕಬೇಕು. ಒಂದು 200 ml ಅಷ್ಟು ನೀರು, 1 ಗ್ಲಾಸ್ ಅಷ್ಟು ನೀರು ಅಂದ್ಕೊಳ್ಳಿ. ಆಸ್ಮಾ, ಬ್ರೀತಿಂಗ್ ಪ್ರಾಬ್ಲಮ್ ಇರೋರು ಕೋಲ್ಡ್ ವಾಟರ್ನ ಬಳಸಬಾರ್ದು. ಈ ಜಾಗದಲ್ಲಿ ಬಿಸಿನೀರನ್ನ ಬಳಸಬೇಕು, ಆಗ ಏನು ತೊಂದರೆ ಆಗಲ್ಲ. ಓಕೆನಾ? ಈಗ ಬ್ಲೆಂಡ್ ಮಾಡಿ. ಒಂದು 30 to 60 ಸೆಕೆಂಡ್ಸ್ ಬ್ಲೆಂಡ್ ಮಾಡಿದ್ರೆ ಸಾಕು. ಮಿರಾಕಲ್ ಫ್ಲ್ಯಾಕ್ಸ್ ಸೀಡ್ಸ್ ಮಜ್ಜಿಗೆ ರೆಡಿ ಆಗುತ್ತೆ. ಇದು ಒಬ್ರಿಗೆ 2 ಗ್ಲಾಸ್ ಆಗುತ್ತೆ. ಮಿರಾಕಲ್ ಮಜ್ಜಿಗೆ ರೆಡಿ ಆಗುತ್ತೆ. ಮಿರಾಕಲ್ ಫ್ಲ್ಯಾಕ್ಸ್ ಸೀಡ್ಸ್ ಮಜ್ಜಿಗೆ ರೆಡಿಯಾಗಿದೆ. ಕುಡಿದು ಯಾವ ಥರ ಇದೆ ಅಂತ ಹೇಳ್ತೀನಿ. ತುಂಬ ಕೆಟ್ಟದಾಗಿಲ್ಲ, ತುಂಬ ಚೆನ್ನಾಗೋ ಅಂತಲ್ಲ, ಒಂಥರ ಟೇಸ್ಟ್ ಇದೆ, ಬಟ್ ಚೆನ್ನಾಗಿದೆ. ಇದು ಮಾಡಿದ 15 ನಿಮಿಷದಲ್ಲೇ ಕುಡಿಬೇಕು. ನಿಮ್ಮ ಹತ್ರ ಫ್ಲ್ಯಾಕ್ಸ್ ಸೀಡ್ಸ್ ಆಯಿಲ್ ಇಲ್ಲ ಅಂತಂದರೆ ಏನು ಮಾಡಬೇಕು? 800 ರೂಪಾಯಿ ಕೊಟ್ಟು ತೊಗೊಳಕ್ಕಾಗಲ್ಲ. ಬೇರೆ ಆಪ್ಷನ್ ಹೇಳಿ ಅಂತಂದರೆ ಫ್ಲ್ಯಾಕ್ಸ್ ಸೀಡ್ಸ್ 1 ಟೇಬಲ್ ಸ್ಪೂನ್ ಅಷ್ಟು ಹಾಕಿ ಪೌಡರ್ ಮಾಡ್ಕೊಳ್ಳಿ. ಮೊಸರು ಹಾಕಬೇಕಾದ್ರೆ ಆಯಿಲ್ ಬದಲು ಈ ಥರ ಸ್ಪೂನ್ಸ್ ನಿಮಗೆ ಆನ್ಲೈನಲ್ಲಿ ಈಸಿಯಾಗಿ ಸಿಗುತ್ತೆ, ಮೆಜರಿಂಗ್ ಸ್ಪೂನ್ಸು ತೊಗೊಳ್ಳಿ. 1 ಟೇಬಲ್ ಸ್ಪೂನಷ್ಟು ಫ್ಲ್ಯಾಕ್ಸ್ ಸೀಡ್ಸ್ ಹಾಕೊಂಡಾಗ ½ ಟೀ ಸ್ಪೂನ್, ಇದು ½ ಟೀ ಸ್ಪೂನಷ್ಟು ಶುದ್ಧವಾದ ಸಾವಯವ ಪದ್ಧತಿಯಲ್ಲಿ ಬೆಳೆದಿರುವಂಥ ಅರಿಶಿಣದ ಪೌಡರ್ನ ಬಳಸಿ. ½ ಟೀ ಸ್ಪೂನ್ ಅಷ್ಟೇ ಮೆಂತೆ ಕಾಳು ಪೌಡರ್, ಇದು ಪೌಡರ್ ಮಾಡಿಟ್ಕೊಳ್ಳಿ. ಆ ಪೌಡರ್ನ ½ ಟೀ ಸ್ಪೂನಷ್ಟು ಬಳಸಬೇಕು. ½ ಟೀ ಸ್ಪೂನಷ್ಟು ಚಕ್ಕೆ, ದಾಲ್ಚಿನ್ನಿ ಚಕ್ಕೆ ಪುಡಿ ಎಲ್ಲ ½ ಟೀ ಸ್ಪೂನ್ನೇ ಬಳಸಬೇಕು. ಇನ್ನು ½ ಟೀ ಸ್ಪೂನಷ್ಟು ಜೀರಿಗೆ, ರೋಸ್ಟ್ ಮಾಡಿರುವಂಥ ಜೀರಿಗೆ ಪುಡಿ. ರುಚಿಗೆ ತಕ್ಕಷ್ಟು ಸೈಂಧವ ಲವಣ ಅಥವಾ ಅನ್ರಿಫೈನ್ಡ್ ಸೀ ಸಾಲ್ಟ್, ಉಪ್ಪನ್ನು ಬಳಸಿ. ಓಕೆನಾ? ಅಷ್ಟನ್ನು ಬಳಸಿ ಬ್ಲೆಂಡ್ ಮಾಡಿ. ಬ್ಲೆಂಡ್ ಮಾಡಿ ಆದಮೇಲೆ ನೀರು ಹಾಕಬೇಕು. ಎಲ್ಲರೂ ತಣ್ಣೀರು ಹಾಕೋಬೇಕು. ಆಸ್ಮಾ, ಬ್ರೀತಿಂಗ್ ಪ್ರಾಬ್ಲಮ್ ಇರೋರು ಮಾತ್ರ ಬಿಸಿನೀರು ಹಾಕಿ ಬ್ಲೆಂಡ್ ಮಾಡ್ಕೊಳ್ಳಿ. ಅಷ್ಟೇ, ನಿಮ್ಮ ಮಿರಾಕಲ್ ಫ್ಲ್ಯಾಕ್ಸ್ ಸೀಡ್ಸ್ ಮಜ್ಜಿಗೆ ರೆಡಿ ಆಗುತ್ತೆ. ನೋಡಿ, ಖಾಲಿ ಆಯಿತು. 15 ನಿಮಿಷದೊಳಗೇ ಮಾಡಿರೋಂಥ ಮಜ್ಜಿಗೆನ ಕುಡಿಬೇಕು. ಸ್ಟೋರ್ ಮಾಡಿ ಇಡಬಾರ್ದು, ರೆಫ್ರಿಜರೇಟ್ ಮಾಡಬಾರ್ದು, ನೆನಪಿರಲಿ. ಓಕೆ? ಪ್ರತಿದಿನ ಒಂದು ಸಲ ಬೆಳಗ್ಗೆ ತಿಂಡಿ ಜೊತೆಗೆ ಅಥವಾ ಮಧ್ಯಾಹ್ನ ಊಟದ ನಂತರ ಈ ಮಿರಾಕಲ್ ಅಗಸೆ ಬೀಜದ ಮಜ್ಜಿಗೆ, ಮಿರಾಕಲ್ ಫ್ಲ್ಯಾಕ್ಸ್ ಸೀಡ್ಸ್ ಬಟರ್ ಮಿಲ್ಕ್ನ ಕುಡಿರಿ. BP, ಶುಗರ್, ಆರ್ಥಿಟಿಸ್, ಹಾರ್ಟ್ ಪ್ರಾಬ್ಲಮ್, ಹಾರ್ಟ್ ಅಟ್ಯಾಕ್, ಈವನ್ ಕ್ಯಾನ್ಸರ್ ಕೂಡ ನಿಮ್ಮ ಹತ್ತಿರನೂ ಬರಲ್ಲ. ಎಲ್ಲರೂ ಈ ಮಜ್ಜಿಗೆನ ಟ್ರೈ ಮಾಡಿ. ನಿಮ್ಗೆ ಹೇಗೆ ಅನ್ನಿಸ್ತು ಟೇಸ್ಟಲ್ಲಿ ಅಂತ ನನಗೆ ಕಮೆಂಟ್ ಮಾಡಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಯಿತಾ? ಹಾಗಾದರೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿ. ನಮ್ಮ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಜೊತೆಗೆ ಪಕ್ಕದಲ್ಲಿರೋ ಗಂಟೆನ ಜೋರಾಗಿ ಹೊಡೀರಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ಸರ್ವೇ ಜನ ಸುಖಿನೋ ಭವಂತು.